ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನು ತೊಗೊಂಡು ಬಂದಿದ್ದೀನಿ ಕುಂಬಳಕಾಯಿ. ನೋಡಿ, ಕಟ್ ಮಾಡಿ ಇಟ್ಟಿದ್ದೀನಿ. ಕುಂಬಳಕಾಯಿ ಇದು ಮನೆಯಲ್ಲೇ ಆಗಿದ್ದು ಕುಂಬಳಕಾಯಿದು. ಇದನ್ನು ನಾನೊಂದು ಹಲ್ವ ಮಾಡುವಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಲ್ವ ಮಾಡುವಂತ ಹೇಳಿ ಅದಕ್ಕೆ ಇದನ್ನು ಮೊದಲಿಗೆ ಸಿಪ್ಪೆಲ್ಲ ತೆಗೆದುಬಿಟ್ಟು ಒಳಗಡೆಯಿಂದ ಬೊಂಡೆಲ್ಲ ಇರುತ್ತೆ ನೋಡಿ, ಈ ಥರ ಪಾರ್ಟ್ ಇದೆಲ್ಲ ಕ್ಲೀನ್ ಮಾಡಿ ತೆಗೆದು ಇದನ್ನು ಚೆನ್ನಾಗಿ ಚಾಪರಲ್ಲಿ ಚಾಪ್ ಮಾಡಿ ತಗೊಂಡು ಬರ್ತೀನಿ. ಗ್ಯಾಸಲ್ಲಿ ಒಂದು ಬಾಣಲಿಟ್ಟು ಸ್ವಲ್ಪ ಒಂದು 100 ಗ್ರಾಮಷ್ಟು ತುಪ್ಪವನ್ನು ಹಾಕಿದ್ದೀನಿ. ಜಾಸ್ತಿ ತುಪ್ಪ ಹಾಕೋದು ಬೇಡ. ಅದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿಯನ್ನು ಫ್ರೈ ಮಾಡಿ ಮೊದಲೇ ತೆಗಿಬೇಕು. 1 kg ಕುಂಬಳಕಾಯಿ ತೊಗೊಂಡು ಬಂದದ್ದು ನಾನು. ಸಿಪ್ಪೆ ಎಲ್ಲ ತೆಗೆದು ಅದರ ಬೊಂಡಲ್ಲಿ ತೆಗೆದು ಸಪ್ರೇಟ್ ಮಾಡಿದಾಗ ಒಂದು ಅರ್ಧ kg ಆಯಿತು. ಇನ್ನು ಹಲ್ವ ಆದಮೇಲೆ ಒಂದು 1/4 kg ಅಷ್ಟಕ್ಕೆ ಬರೋದಷ್ಟೇ. ಇದು ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಫ್ರೈ ಮಾಡಿ ತೆಗೆದಿದ್ದೀನಿ. ಗೋಡಂಬಿ ಮತ್ತು ಇದು ದ್ರಾಕ್ಷಿ ಹಿಂಗೆ ಇದಕ್ಕೆ ತುಪ್ಪಕ್ಕೆ ಇದಕ್ಕೆ ಹಾಕಿ ಫ್ರೈ ಮಾಡುವ. ಹಾಕಿದ್ದೀನಿ ನಾನು. ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋಕ್ಕೆ ಬಿಡುವ. ಇದು ಚೆನ್ನಾಗಿ ಬೇಯಬೇಕು. ನೀರು ಹಾಕಲಿಕ್ಕಿಲ್ಲ, ಸ್ವಲ್ಪ ನೀರು ಹಾಕಲಿಕ್ಕಿಲ್ಲ. ನೀರು ತಾನಾಗಿ ಕುಂಬಳಕಾಯಿ ನೀರು ಬಿಡುತ್ತೆ. ಇನ್ನು ಗ್ಯಾಸನ್ನು ಸ್ವಲ್ಪ ಫಾಸ್ಟಾಗಿ ಇಟ್ಬಿಟ್ಟು ಇದನ್ನು ಬೇಯಿಸುವ. ಮತ್ತೆ 2 ಸ್ಪೂನು ತುಪ್ಪವನ್ನು ನಾನು ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಬಂತಿದ್ದು ಸ್ವಲ್ಪ ಹೊತ್ತಲ್ಲೇ ಆಗುತ್ತೆ. ನಾವು ಅಂಗಡಿಯೆಲ್ಲ ಬೇಕರಿಯಿಂದ ತರುವಾಗ ಅವರು ಅಷ್ಟು ತುಪ್ಪ ಎಲ್ಲ ಹಾಕೋದಿಲ್ಲ. ನಮ್ಮ ಮನೆಯಲ್ಲಿ ಮಾಡೋದಾದರೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಈಗ ಸಕ್ಕರೆ ಹಣ್ಣು ಹಾಕ್ತಾಯಿದ್ದೀನಿ. ಒಂದು 150 ಗ್ರಾಮಷ್ಟು ಸಕ್ಕರೆ ಹಣ್ಣು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಉಪ್ಪು ಹಾಕ್ಲಿಕ್ಕುಂಟು, ಸ್ವಲ್ಪ ಉಪ್ಪು ಹಾಕಬೇಕು. ಸಕ್ಕರೆ ಎಲ್ಲ ಕರಗಿಬಿಟ್ಟು ನೀರಾಗಿದೆ. ಇದು ಡ್ರೈ ಆಗ್ತಾ ಬರಬೇಕು, ಆವಾಗ ರೆಡಿ ಆಯಿತು ಅಂತ ಅರ್ಥ. ಸ್ವಲ್ಪ ಫುಡ್ ಕಲರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು, ಆರೆಂಜ್ ಕಲರ್. ಸ್ವಲ್ಪ ಕಲರ್ ಚೇಂಜ್ ಆಗೋದಕ್ಕೆ ಸ್ವಲ್ಪ ಸಾಕು. ನೋಡಿ, ರೆಡಿ ಆಗ್ತಾ ಬಂತು ಹಲ್ವ. ನೋಡಿ, ಕಾಶಿ ಹಲ್ವ, ಕುಂಬಳಕಾಯಿ ಕಾಶಿ ಹಲ್ವ. ಇನ್ನು ನಾನು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ. ಯಾವ ಡ್ರೈ ಫ್ರೂಟ್ಸ್ ಕೂಡ ನೀವು ಹಾಕೋಬೋದು. ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಾಗುತ್ತಿದೆ. ನೋಡಿ, ಹಲ್ವ ರೆಡಿ ಆಯಿತು. ನೀರೆಲ್ಲ ಡ್ರೈ ಆಗಿ ನೋಡಿ, ಎಲ್ಲ ಡ್ರೈ ಆಗಿದೆ. ಆಯಿತು. ಇನ್ನು ಗ್ಯಾಸನ್ನು ಆಫ್ ಮಾಡಿದ್ದು ನಾನು. ನೋಡಿ, ಹಲ್ವ ರೆಡಿಯಾಗಿದೆ. ನಂದು ಒಟ್ಟಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಹಸಿ ಹಲ್ವ ರೆಡಿ ಆಯಿತು. ನೋಡಿ, ತುಂಬ ಟೇಸ್ಟಾಗಿ ಬಂದಿದೆ, ತುಂಬ ಚೆನ್ನಾಗಾಗಿದೆ. 1 ತಿಂಗಳೆಲ್ಲ ಒಂದು ಡಬ್ಬ ಎಲ್ಲ ಹಾಕಿಟ್ರೆ ಏನೂ ಆಗೋದಿಲ್ಲ. ಡ್ರೈ ಆಗಿ ಇದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಉಳಿಯೋದಿಲ್ಲ, ಖಾಲಿ ಆಗುತ್ತೆ ಬೇಗನೆ. ಐಸ್ ಕ್ರೀಮು ಹಾಕ್ಕೊಂಡು ತಿಂದರೆ, ವೆನಿಲಾ ಐಸ್ ಕ್ರೀಮನ್ನು ಕೂಡ ಇಟ್ಟಿದ್ದೀನಿ ನಾನು. ಐಸ್ ಕ್ರೀಮ್ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಆಗುತ್ತೆ. ನಮ್ಮ ಹೋಟೆಲಲ್ಲಿ, ರೆಸ್ಟೋರೆಂಟಲ್ಲಿ ಹೋದರೆ ಐಸ್ ಕ್ರೀಮ್ ಹಾಕಿ ಕೊಡ್ತಾರೆ, ತುಂಬ ಟೇಸ್ಟಾಗುತ್ತೆ. ಮನೆಯಲ್ಲಿ ಕೂಡ ನಾವು ಮನೆಯಲ್ಲಿ ಮಾಡಿ ಈ ಥರ ತಿನ್ಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ, ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್.